ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಮಯದಲ್ಲಿ ರಚಿಸಿರ್ತಕ್ಕಂತಹ ಪೂಜ್ಯತ್ರಯರಲ್ಲಿ ಎನ್ನುವುದು ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಹಿರಿಯರು ಹಾಗೂ ವೇದಿಕೆಯ ಮುಂದುಗಡೆ ಇರತಕ್ಕಂಥ ಹಿರಿಯರು ಹಾಗೂ ಎಲ್ಲ ಮಾತೆಯರಲ್ಲಿ ಶರಣಾರ್ಥಿಗಳು. ಈಗ ಎಲ್ಲರೂ ಎಲ್ಲ ವಿಷಯಗಳನ್ನು ಸ್ವಲ್ಪ ಇದು ಮಾಡಿದ್ರು. ಮುಖ್ಯವಾದಂಥ ವಿಷಯಗಳೆಂದರೆ ಇಡೀ ರಾಜ್ಯದಿಂದ ಎಲ್ಲ ಏನು ಇಲ್ಲಿ ಮೇಲೆ ಜಿಲ್ಲೆಗಳೇನದಾವಲ್ಲ ಅವುಗಳ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಅಧ್ಯಕ್ಷರಾಗಲಿ ಎಲ್ಲರೂ ಈ 31 ಜಿಲ್ಲೆಯಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಗೆ ಅವರಿಗೆ ನಾವು ವಸತಿ ವ್ಯವಸ್ಥೆಯನ್ನು ಮಾಡಬೇಕು, ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಪೂರ್ವಭಾವಿಯಾಗಿ 1 ದಿವಸ 2 ದಿವಸ ಮುಂಚಿತವಾಗಿ ಬರುವವರು ಕೂಡ ಇದ್ದಾರೆ. ನಾವು ಫೋನ್ ಮಾಡ್ಯಾರ ಎಲ್ಲ ಸಂಘಟನೆಗಳು, ಬಸವಪರ ಎಲ್ಲ ಸಂಘಟನೆಗಳು, ವೀರಶೈವ ಮಹಾಸಭೆ ಇರ್ಬೋದು, ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು, ಚರಣ ಸಾಹಿತ್ಯ ಪರಿಷತ್ತು, ಕದಳಿ, ಇವೆಲ್ಲ ಎಲ್ಲ ಸಂಘಟನೆಗಳವರು ಬಸವಣ್ಣನವರ ಈ ಒಂದು ಉತ್ಸವವನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಬಾಗೇವಾಡಿನಲ್ಲೇ ಅಷ್ಟು ಜನರಿಗೆ ವಸತಿ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಇರ್ತಕ್ಕಂತಹ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ ಈ ಫಸ್ಟ್ಗೆ ನಮ್ಮಲ್ಲೇ ನಾನು ಒಂದು 100 ಜನರಿಗೆ ವ್ಯವಸ್ಥೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಲ್ಲಿ 31ನೇ ತಾರೀಕು 1ನೇ ತಾರೀಕಿಗೆ ಕೆಲವರು ಆ ಕಡೆ ಹೋಗ್ಬಿಡ್ತಾರೆ. ಅಲ್ಲಿ ನಾನು ಒಂದು 100 ಜನರಿಗೆ ನಾನೊಂದು ವ್ಯವಸ್ಥೆಯನ್ನ 2 ದಿವಸ ಮುಂಚಿತವಾಗಿ ಪೂರ್ವಭಾವಿಯಾಗಿ ಕೆಲವರು ಬರ್ತಾ ಇದ್ದಾರೆ. ಕೆಲವೊಂದು ಜವಾಬ್ದಾರಿಗಳು ಅವರನ್ನು ನಿಭಾಯಿಸ್ತಕ್ಕಂಥವ್ರು ಇರ್ತಾರೆ, ಅವರು ಇಲ್ಲಿ ಬರ್ತಾರೆ, ಇಲ್ಲಿ ಇರ್ತಾರೆ. ಅದೇ ರೀತಿ ವೀರಶೈವ ಮಹಾಸಭಾ ಅವರು ಎಷ್ಟು ಅವರು ಮತ್ತು ಆಮೇಲೆ ನಮ್ಮಲ್ಲಿ ಬಂದವರು 8 ಜನ ಬೇಕಾದಷ್ಟು ಜನ ಬರಲಿ, ಪ್ರಸಾದದ ವ್ಯವಸ್ಥೆ ನಾವು 1000 ಜನ ಬಂದರು ಅಲ್ಲಿ ಬಂದರೆ ನಾವು ಮಾಡಿಕೊಡ್ತೀವಿ. ಇವರು ಉಳಿಕಿದವ್ರು ಏನು ಮಾಡಬೇಕು ಅಂತಂದ್ರೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ರೆ ಸಾಕು. ವೀರಶೈವ ಮಹಾಸಭಾ ಇದೆ ಮತ್ತು ನಮ್ಮ ಯಾವುದು ಅಗ್ರಿ ಯೂನಿವರ್ಸಿಟಿ ಕಾಲೇಜ್ ಇದೆ, ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲ ಮಾಡ್ತೀವಿ ಅಂತ ಹೇಳಿದಾರೆ. ಮತ್ತು ಆಮೇಲೆ ಮಹಿಳಾ ಯೂನಿವರ್ಸಿಟಿ ಇದೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ಒಂದೆಲ್ಲ ಎಷ್ಟೆಷ್ಟು ಗೆಸ್ಟ್ ಹೌಸ್ಗಳದಾವ, IB-ಗಳದಾವ. ಅಲ್ಲಿ ನಮ್ಮ ಹಳ್ಳಿ ನಾಗರಾಜ್ ಅವರು, ಕೆಂಪಗೌಡರು, ಬಹಳಷ್ಟು ದೊಡ್ಡವರೆಲ್ಲ VIP ಗಣ್ಯಾತಿಗಣ್ಯರೆಲ್ಲ ಬರ್ತಾರೆ. ಅವ್ರಿಗೆ ನಾವು ವ್ಯವಸ್ಥೆ ಮಾಡಬೇಕು. ಮತ್ತು ಆಮೇಲೆ ಅದಕ್ಕೆ ನಾವು ಪತ್ರ ಬರೀತಾ ಇದ್ದೀವಿ ಎಲ್ಲರಿಗೂ. ಏನಂತಂದ್ರೆ ಗಣ್ಯಾತಿಗಣ್ಯರು ಬಂದರೆ ಅವರಿಗೆ ಇಲ್ಲಿನೂ ಇದೆ, ಇಲ್ಲಿಂದಷ್ಟೇ 2-3 ಮೊದಲ ಅವುಗಳನ್ನ ನಾವು ಕೊಡಬೇಕು. ಮತ್ತು ಆಮೇಲೆ IB-ನಲ್ಲಿ ಅವರು ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಪತ್ರ ಬರೀತಾ ಇದ್ದೀವಿ. ಅದು ಅಲ್ಲದೆ ನಮ್ಮ ಕೂಡಲ ಸಂಘದಲ್ಲಿ ಕೂಡ ಅವು ಎಷ್ಟು ಯಾತ್ರೆಗೆ ಮಾಡಿಸಿರೋದು ಎಷ್ಟೆಷ್ಟು ಇದಾವೆ ಎಲ್ಲ ಒಂದೇ ಕಡೆ ಅಕಾಮಿಡೇಟ್ ಎಲ್ಲರಿಗೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ಇವರೆಲ್ಲರಿಗೆ ನಾವು ಪತ್ರ ಬರೀತಿದ್ದೀವಿ. ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ಮಾಡ್ತಾ ಇದ್ದೀವಿ. ಉಳಿಕಿದ್ದ ಅಲ್ಲಿ ಹೋಗುವಾಗ ಅವರು ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಏನಂದ್ರೆ 1 ಜನರಿಗೆ ನಾವು ಹೆಚ್ಚಿನ ಮಾಡೋದು ಬೇಕಾಗಿಲ್ಲ. ಆರ್ಥಿಕವಾಗಿ ಯಾರು ಬಹಳಷ್ಟು ಸಬಲರದಿರಿ ಬಾಗೇವಾಡಿ ಗುರುಗಳನ್ನು ಕೇಳಿ ಏನನ್ನು ಮಾಡಂಗಿತ್ತಂದ್ರೆ ಮಾಡ್ರಿ. ಆರ್ಥಿಕವಾಗಿ ಇದು ಬಸವಣ್ಣನವರ ಸೇವೆ. ಅಂದ್ರೆ ಎರೆಹಣ್ಣ ಬಾವಿಗಳು ಮೈದೆರೆದರೆ ಒಳ್ಳೆ ಮನಚ ಚಿಕ್ಕಗಳು ಕಾಣುವವೇ, ವಾರದಿ ಮೈದೆರೆದರೆ ಗೊತ್ತುರತ್ನ ಕಾಣುವವೇ, ಕೂಡಲ ಸಂಗನ ಶರಣರು ಮನವೆಚ್ಚಿ ನುಡಿದರೆ ಲಿಂಗವು ಕಾಣುವುದಯ್ಯ. ಇಲ್ಲಿ ಇರ್ತಕ್ಕಂಥ ಎಲ್ಲ ಶರಣರುಗಳು ನಮ್ದು ಲಿಂಗಾಯತ ಸಮಾಜ ಬಹಳ ದೊಡ್ಡ ಸಮಾಜ. 1-2 ಸಮಾಜಗಳಲ್ಲಿ ಇಲ್ಲೆಲ್ಲ ಯಾರಿದ್ದಾರಲ್ಲ ಇವರು ಲಿಂಗಾಯತರು, ಇದು ದೊಡ್ಡ ಸಮಾಜ. ಅದಕ್ಕಾಗಿ ಬಸವಣ್ಣನವರು ಇಂತಹ ಒಂದು ಜಾಗತಿಕ ಮಟ್ಟದ ಧರ್ಮವನ್ನು ಹುಟ್ಟು ಹಾಕಿದರು. ನಮಗೆ ಇಷ್ಟಲಿಂಗವನ್ನು ಕೊಟ್ಟರು, ಗುಡಿಗಳಿಗೆ ಹೋಗುಗಳ ಇರಲಿ, ಅದು ಬೇರೆ ವಿಷಯ. ಅದಕ್ಕೆ ಇದನ್ನು ಒಂದು ಅವರಿಗೆ ಊಟದ ವ್ಯವಸ್ಥೆ ಆಗಬೇಕು ಮತ್ತು ಆಮೇಲೆ ಒಂದು ಸಾರಿಗೆ ವ್ಯವಸ್ಥೆ ಆಗಿ ಹೋಗ್ಲಿಕ್ಕೆ ಬರಲಿಕ್ಕೆ ಎರಡು ಮುಖ್ಯವಾದಂಥವುಗಳು. ಇವುಗಳ ಪ್ರಸ್ತಾಪ ಬರಲಿಲ್ಲ. ಅದಕ್ಕಾಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಾರಿಗೆ ವ್ಯವಸ್ಥೆ ಏನು ನೀವೇ ಮಾಡ್ಕೊಳ್ಳಿ, ಇವರಲ್ಲಿ ಹಿರಿಯರಿರ್ತಾರೆ. ನೀವೊಂದು ಈಗೆಲ್ಲ ನಿಮ್ಮ ಸಾಹಿತ್ಯ ಪರಿಷತ್ ಅದ, ಕನ್ನಡ ಸಾಹಿತ್ಯ ಪರಿಷತ್ ಅದ, ಶರಣ ಸಾಹಿತ್ಯ ಪರಿಷತ್ ಅದ, ಕನ್ನಡಕ್ಕೆ ವೇದಿಕೆ ಇದೆ. ಏನು ಹೋಗಿ ಬರೋದು ಅಷ್ಟೇ. ನೀವು ಬಸವಣ್ಣನವರು ಜಾತ್ರೆಗೆ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊರಿ. ಯಾರಿಗೆ ವಾಹನ ವ್ಯವಸ್ಥೆ ಯಾರು ಕೊಡೋರು ಅವ್ರ ಕಡೆ ಕೇಳ್ಕೋರಿ.
ಕಮಿಟಿಗಳನ್ನು ಮಾಡಿ ವಸತಿ ಮತ್ತು ಸಾರಿಗೆಗಾಗಿ ಈಗಲೇ ಗುರುಗಳ ಸಾನ್ನಿಧ್ಯದಲ್ಲಿ ಸಮಿತಿಗಳನ್ನು ಮಾಡಿ ಪ್ರಚಾರ ಸಮಿತಿ ಅಂದ್ರೇನು ನೀವೇ ಪ್ರಚಾರ ಮಾಡ್ಬೇಕು. ಈಗ ನೀವು ಯಾರಂತಂದ್ರೆ ಈಗ ಒಂದು ತಾಲೂಕಿನಿಂದ ಒಂದು 50 ಜನ ಬಂದ್ರೆ ಸಾಕು, 100 ಜನ 100 ಜನ ಅವೆಲ್ಲ ಆಗೋ ಕೆಲಸ ಬರೋದು. ಒಂದು ತಾಲೂಕಿನಿಂದ ಒಂದು 50 ಜನ 50 ಜನ ಬಂದ್ರೆ ಸಾಕು. ಬಸವನಿಷ್ಠರು ಅವ್ರು 50 ಜನ ಬಂದ್ರೆ ಸಾಕು. 50 ಜನರು ಬರು ಹೋಗುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು. ಈಗ 50 ಜನರು ತಾಲೂಕು ವೈಸ್ ಅಂದ್ರೆ ಜಿಲ್ಲೆಯಿಂದಲೂ ಬರ್ತಾರಲ್ಲ. ಗುರುಗಳದೇನಿದೆ ಒಂದು 100 ಜನ ಅಂತ 100 ಜನರು ಬರ್ತಕ್ಕಂಥ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ತಾವು ಮಾಡ್ಕೋರಿ. ಬಂದು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಸ್ಥಳೀಯ ಸಂಪನ್ಮೂಲಗಳಂತಂದ್ರೆ ನಿಮ್ಮಲ್ಲಿ ಯಾರು ಇರ್ತಾರ, ಯಾರು ಶಿಕ್ಷಣ ಸಂಸ್ಥೆಯನ್ನು ನಡೆಸೋರು ಇರ್ತಾರ, ಶ್ರೀಮಂತರು ಇರ್ತಾರ, ಒಂದು ನಿಮಿಷ. ಈಗ ವಾಹನಗಳ ವ್ಯವಸ್ಥೆ ಅಂತಂದ್ರೆ ಅದಕ್ಕೆ ನಾವು ಸಾರಿಗೆ ಇಲಾಖೆಯಿಂದ ಪರ್ಮಿಷನ್ ತಗೋತೀವಿ. ನಾವು ಸಾರಿಗೆ ಇಲಾಖೆಗೆ ಪತ್ರ ಬರೆಯೋಣ, ಪತ್ರ ಬರೆದು ಅವರಿಗೆ ಜಾಗೃತಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ಯಾವ ವಾಹನಗಳಿಗೆ ತೊಂದರೆಗಳನ್ನು ಮಾಡಬಾರದು ಅಂತ ನಿಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ನಿರ್ದೇಶನ ನೀಡಿ ಅಂತ ಅದು ಕೂಡ ಒಂದು ಪತ್ರ ಬರೆಯೋಣ. ಅದು ಒಂದು ಆಯ್ತು. ಅದು ಏನು ಆಮೇಲೆ ಅವತ್ತ ಎಲ್ಲ ವಾಹನಗಳು ಕಳ್ಸಕ್ಕಾಗಲ್ಲ. ನೀವು ಹಳ್ಳಿಗಳಿದ್ದಾಗ ಅಲ್ಲೇ ಶಾಲೆಯವರಿಗೆ ಇದು ಮಾಡ್ರಿ, ನೀವು ಇಂಥ ವಾಹನಗಳನ್ನು ನೀವು ಮಾಡಿದ್ದೀವಿ ಅಂತ ಹೇಳಿ ನಮಗೆ ಕಳಿಸಿದ್ರೆ ನಾವು ಅದರ ಪರ್ಮಿಷನ್ ತಗೋತೀವಿ. ಇಂತಿಂಥ ವಾಹನಗಳು ಈ ಬಾಗೇವಾಡಿಯಿಂದ ಹೋಗ್ತತಿ, ಮುಂದೆವಾಡಿಂದ ಹೋಗ್ತತಿ, ಇಂಡಿಯಿಂದ ಹೋಗ್ತತಿ, ಚಡ್ಚದಿಂದ ಬರ್ತೈತಿ. ಇವು ನನಗೇನೆ ಹೇಳಿ ನಮ್ಮ ನಂಬರ್ಗೆ ಕೊಡ್ತಾ ಇದ್ದೀವಿ. ನಮ್ಮ ನಂಬರ್ಗೆ ಹೇಳಿ ಇಂಥ ವಾಹನಗಳನ್ನು ನಾವು ತರ್ತಾ ಇದ್ದೀವಿ, ನಮ್ಮ ಗಣಪತಿ ಅಲ್ಲಿ ಯಾರು ತೊಂದರೆ ಮಾಡಲಾರ್ದು ನಾವು ಅಲ್ಲಿ ಸಾರಿಗೆ ಇಲಾಖೆಯವರಿಗೆ ಬರೆದು ಅದಕ್ಕೆ ಸಂಬಂಧಪಟ್ಟವರಿಗೆ ನಾವು ಮಾತಾಡಿ ಪರ್ಮಿಷನ್ ಕೂಡ ಅವತ್ತಿನ ಒಂದು ದಿವಸ ಇರ್ತೇವೆ. ಸಾರಿಗೆ ವ್ಯವಸ್ಥೆ ಇವೆರಡೇ ವ್ಯವಸ್ಥೆಗಳ ಬಗ್ಗೆ ವಸತಿ ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ಹೇಳಿದ್ರೆ ನಮ್ಮಲ್ಲಿ 8 ಜನ ಬಂದ್ರು 8 ಜನರಿಗೆ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ನಮ್ಮದು ದೂರ ಆಗ್ತೈತಿ. ಇಲ್ಲಿ ಲೋಕಲ್ ಇದ್ದವರು ಉಳಿಕಿದಕ್ಕೂ ನಾವು ಪತ್ರ ಬರೀತಾ ಇದ್ದೀವಿ. ಯಾರ್ಯಾರು ಪತ್ರ ಬರೀತಾರೆ, ಯಾರು VIPಗಳಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ನಾವು ಪತ್ರ ಆಲ್ರೆಡಿ ನಿನ್ನೆ ಬರೆದು ಇಟ್ಟಿದ್ದೀವಿ. ನಾವು ಅಂದ್ರೆ ನೀವು ಎಷ್ಟೇ ಕುಟುಂಬಗಳನ್ನ ಕೊಡ್ತಾ ಇದ್ದೀರಿ ಅದನ್ನು ನಮಗೆ ತಿಳಿಸಿರಿ. ಅಂದ್ರೆ ಯಾರ್ಯಾರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಆಮೇಲೆ ಸ್ವಾಮೀಜಿಯವರು ಇರ್ತಾರ, ಅವ್ರಿಗೆ ಎಲ್ಲಿ ವ್ಯವಸ್ಥೆ ಮಾಡಬೇಕು, ಅಧಿಕಾರಿಗಳು ಇರ್ತಾರ, ಜಡ್ಜಸ್ ಇರ್ತಾರ. ಇದರಲ್ಲಿ ಇಲ್ಲೆಲ್ಲ ಒಂದು 7-8 ಜನ ಜಡ್ಜಸ್ ಕೂಡ ಇಲ್ಲಿ ಬರ್ತಾರೆ. ಅದಕ್ಕೆ ಹಿಂಗತೆಯಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು 7-8 ಜನ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಆ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೊತಿದ್ದೀವಿ. ಮತ್ತು ಆಮೇಲೆ ಎಲ್ಲ ಜಿಲ್ಲೆಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು 3 ಜನ ಅವರು 4 ಜನ ಬರ್ತಾ ಇದ್ದಾರೆ. ಅವರು ಕೂಡ ನಾವು ಇರು ವ್ಯವಸ್ಥೆ ಮತ್ತು ಅವರು ಊಟದ ವ್ಯವಸ್ಥೆ ಬೇಕಾದ್ರೆ ಅವ್ರು ಮಾಡಿಕೊಡಿ. ನಮ್ಮಲ್ಲಿ ಯಾರು ಬರ್ತಾರೋ ಅವ್ರಿಗೆ ನಮ್ಮಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ, ಇರು ವ್ಯವಸ್ಥೆ ಇರ್ತೈತಿ, ಏನು ತೊಂದರೆ ಇಲ್ಲ. ಇಷ್ಟೆಲ್ಲ ನಾವು ಯೋಜನೆಗಳನ್ನು ನಾವು ವಿಚಾರ ಮಾಡಿದ್ದೀವಿ. ಮತ್ತು ಆಮೇಲೆ ಪತ್ರನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲರಿಗೂ ಇಲ್ಲಿ ಪತ್ರ ಬರೀತಾ ಇದ್ದೀವಿ. ಎಲ್ಲ 2 ಯೂನಿವರ್ಸಿಟಿಗಳು ಬರ್ತಾವ. ಇಲ್ಲಿ ಮತ್ತೆ ಇಲ್ಲಿ ಏನೇನು ಮತ್ತೆ ಆಮೇಲೆ PhD ಬಂದಿದೆ, ಅಲ್ಲಿನೂ ಕೂಡ ನಾವು ಪತ್ರ ಬರೀತಾ ಇದ್ದೀವಿ. ಇವು 2 ಕೆಟ್ಟವರ್ಸ್ಗಳಿಗೆ ಬರೀತಾ ಇದ್ದೀವಿ. ಇವತ್ತು ನಾವು ಇವ್ರನ್ನ ಕರೆದಿದ್ವಿ, ಮಾಂತೇಶ್ ಅವ್ರನ್ನ ಕರೆದಿದ್ವಿ. ಅವ್ರು ಬೆಂಗಳೂರಿಂದ ಬರೋದು ಲೇಟ್ ಆಗ್ತದೆ, ನಾನು ಬರ್ತೀನಿ ಅಂತ ಬರ್ಬೋದು. ಬರದೇ ಇದ್ರು ನಾವು ಮಾತಾಡಿ ಅದಕ್ಕೆ ನಾವು ಅಲ್ಲಿ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀವಿ. ಒಟ್ಟು ಏನಪ್ಪ ಅಂತಂದ್ರೆ ನೀವು ತಾಲೂಕು ವೈಸ್ ಒಂದು 100 ಮಂದಿ ಗುರುಗಳು ಹೇಳಿದ್ದಾರೆ. ಒಂದು 100 ಮಂದಿ ಸಾಕು. ಒಂದು 100 ಮಂದಿ ಆದರೆ ಎಷ್ಟು ಜನ ಎಷ್ಟು ಆಗುತ್ತೆ? ಎಷ್ಟು ತಾಲೂಕುಗಳ? 13 ತಾಲೂಕುಗಳು ಆಗ್ತವೆ. ನಾವು ಇಲ್ಲಿ ಜಿಲ್ಲಾದವರು ಈ ಬಿಜಾಪುರ ಸಿಟಿಯಿಂದ ಒಂದು
ಸುಮಾರು ಒಂದು 500 ಜನರು